ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ದು ನಾನು ವಿಡಿಯೋ ಮಾಡ್ತೀನಿ ಅಂದಿದ್ನಲ್ಲ. ಸೊ ಇನ್ಮೇಲೆ ಅದು ಕಂಪ್ಲೀಟ್ ಸೀರೀಸ್ ಶುರು ಆಗುತ್ತೆ. ಆ್ಯಂಡ್ ನಾನು ಟ್ರೇಡ್ ತೊಗೊಂಡಿರೋದ್ರ ಜೊತೆಗೆ ಅದನ್ನೆಲ್ಲನೂ ಮರ್ಜ್ ಮಾಡಿಕೊಂಡು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಡ್ ಟು ಎಂಡ್. ಓಕೆ, ಸೊ ನಿಮಗೆ ಇನ್ನು ನೆಕ್ಸ್ಟ್ ಲೆವೆಲ್ ಅರ್ಥ ಆಗುತ್ತೆ. ಓಕೆ, ಹೇಗೆಲ್ಲ ಚೇಂಜಸ್ ಮಾಡ್ಕೋತೀನಿ ಏನು ಅಂತ. ಒಂದೊಂದು ಟ್ರೇಡ್ ಬಂದಾಗ ಒಂದೊಂದು ಥರ ಅಪ್ರೋಚಸ್ನ ತಳ್ತಾ ಇರ್ತೀನಿ ನಾನು. ಸೊ ದಟ್ಸ್ ವೈ ಇದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಿನ್ನೆ ಯಾರೋ ಲೈಕ್ ಹಿಂಗೆ ನಂಗೆ ಮೆನ್ಷನ್ಸ್ಗಳು ಬರ್ತಾ ಇರ್ತವೆ, ಇಷ್ಟಿಷ್ಟೇ ಲಾಟಲ್ಲಿ ಇಷ್ಟಿಷ್ಟೇ ಹಿಡಿಯೋದು ಅಂತ. ಸೊ ದಟ್ಸ್ ವೈ ಒಂದು 800 ಪಿಪ್ದು ಅದೆಲ್ಲ ಟ್ರೇಡ್ದೆಲ್ಲ ಇಲ್ಲಿದೆ, ಬೇಡ ಅದೆಲ್ಲ ಬೇಡ. ಓಕೆ, ಸೊ ನಾನು ಹೇಳೋದೇನು ಅಂದರೆ ನಿಮ್ಮ ಟೈಮ್ಗಳನ್ನ ನೀವು ವೇಸ್ಟ್ ಮಾಡ್ಕೊಬೇಡಿ. ಓಕೆ, ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಿ. ಏನೇ ಬರಲಿ, ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆಯಲ್ಲ, ಲೈಕ್ ನಿಮ್ಮ ಅಗೇನೆಸ್ಟು ಬರುತ್ತೆ, ನಿಮ್ಮ ಇದಕ್ಕೂ ಅಂದರೆ ನೀವು ಮಾಡೋ ಕೆಲ್ಸಕ್ಕೂ ಏನೇ ಇರ್ಬೋದು ಅಗೇನೆಸ್ಟ್ ಎಲ್ಲನೂ ಇರುತ್ತೆ. ಬಟ್ ದ ಥಿಂಗ್ ಏನು ಅಂದರೆ ಅದನ್ನು ಹ್ಯಾಂಡಲ್ ಮಾಡಬೇಕಾಗಿರೋದು ನಾವು. ನಿಮ್ಮ ಟೈಮ್ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಬೇಡಿ ಬೇರೆಯವರಲ್ಲಿ ಹೋಗಿ ಕಮೆಂಟ್ ಹಾಕೋದು ಆರ್ ಅಲ್ಲಿ ನೀವು ಜಸ್ಟಿಫೈ ಮಾಡ್ಕೊಳ್ಳೋದು, ಅದನ್ನು ಮಾಡಬೇಡಿ. ಇಟ್ಸ್ ಯೂಸ್ಲೆಸ್. ಓಕೆ, ಸೊ ನೀವು ಕಿಂಗು. ಓಕೆ, ಸಿಂಪಲ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ನನ್ನ ಕಿಂಗ್ ಮೇಕರ್ ಅಂತಲೇ ಅಂದ್ಕೊಳ್ಳಿ ನೀವು. ಸೊ ಐ ಆಮ್ ಮೇಕಿಂಗ್. ಓಕೆ, ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನಮ್ಮ ಒಂದು ಇದರಿಂದನೇ ಒಂದು ಪೇಜ್ ಬಂದಿದೆ. ಓಕೆ, DB ಟ್ರೇಡರ್ ಅಂತ. ಹ್ಯಾಸ್ ಟೇಕನ್ ಅರೌಂಡ್ 2.28K USD ಅಷ್ಟು ಪೇಔಟ್ಸ್ಗಳನ್ನ. ಆ ಪೇಜ್ದು ಕೊಲಾಬ್ ಮಾಡಿದ್ದೀನಲ್ಲ, ಹೋಗಿ ನೋಡಿ. ಸೊ ದಟ್ ನಿಮ್ಗೆ ಏನಾದ್ರು ಯೂಸ್ ಆಗ್ಬೋದು. ಓಕೆ, ನೀವು ಫಾಲೋ ಏನೇ ಮಾಡಲಿ ಅದು ನಿಮಗೆ ಬಿಟ್ಟಿರೋದು. ಬಟ್ ದ ಥಿಂಗ್ ಏನು ಅಂದರೆ ಇನ್ನೊಬ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರಿ. ಕಾನ್ಸೆಪ್ಟ್ಗೆ ಹೋಗ್ತೀನಿ. ಇದು ಒಂದೊಂದು ಸ್ವಲ್ಪ ಏನು ಅಂದರೆ ಲೈಕ್ ಇಂಪಾರ್ಟೆಂಟ್ ನೋಟ್ಗಳು. ಯಾಕಂದರೆ ಈ ವಿಡಿಯೋಸ್ಗಳು ನೋಡ್ತಾ ಇರೋರಿಗೆಲ್ಲ ಬಿಸಿರಾಗ್ತಾ ಇರುತ್ತಲ್ಲ, ಅವ್ರದ್ದೆಲ್ಲನೂ ಕೂಡ ಏನೋ ಮಾಡಿಬಿಡ್ಬೇಕು, ಏನೇನೋ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ಈಗ ನೀವು ಶೆಟ್ಟಿ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಲ್ಲ ಅಂದರೂ ಕೂಡ ಈ ಥರ ಒಳ್ಳೊಳ್ಳೆ ಟ್ರೇಡರ್ಸ್ಗಳು ಇರ್ತಾರೆ. ಓಕೆ, ಇದ್ದಾರೆ. ಎಷ್ಟೋ ಜನ ಆಚೆ ಬರ್ತಾ ಇಲ್ಲ, ಎಷ್ಟೋ ಜನಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ದಟ್ಸ್ ವೈ ಅದನ್ನು ಹುಡುಕಿ ತಂದರೆ, ಸೊ ದಟ್ ಒಂದು ಪ್ರಾಪರ್ ಕಮ್ಯುನಿಟಿ ಇರುತ್ತೆ. ಯಾರು ಕೂಡ ಕೋರ್ಸಸ್ಸು ಅದು ಇದು ಅಂತ ಹೋಗೋದಿಲ್ಲ, ಜಸ್ಟ್ ನಾಲೆಜ್ ಶೇರ್ ಆಗ್ತಾ ಇರುತ್ತೆ. ಅವ್ರ ಹತ್ರ ಹೋಗಿ ಇಂಟ್ರ್ಯಾಕ್ಟ್ ಮಾಡಿ, ಹೇಗೆ ಪೇಔಟ್ಸ್ಗಳನ್ನ ತೊಗೊಳ್ಳಿ. ರಿಪ್ಲೈ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಯಾವಾಗಾರು ಒಂದ್ಸತಿ ವಿಡಿಯೋ ಮಾಡೋರು ಅಪ್ಲೋಡ್ ಮಾಡ್ತಾರೆ. ಇಂಟ್ರ್ಯಾಕ್ಟ್ ಮಾಡಿ ಎಲ್ಲನೂ ಓಕೆನಾ. ಸೊ ಇಲ್ಲಿ ನೋಡ್ಬೋದು ರಿಯಲ್ ಅಕೌಂಟ್ಗಳು, ಆಮೇಲೆ ಅದನ್ನು ಬಂದ್ಬಿಟ್ಟು ಡೆಮೋ ಗಿಮೋ ಹಿಂಗೂ ಅಂತಾರೆ ಜನ. ಓಕೆ, ನಾನು ಎವ್ರಿ ಟೈಮ್ ತೋರಿಸ್ತಾನೆ ಇರ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಸೆಲ್ ಟ್ರೇಡ್ ತೊಗೊಂಡಿದ್ದೆ ಅರೌಂಡ್ $340. ಬಟ್ ಲಾಟ್ ಹೋಗಿರೋದೆ ನಾನು 0.3. ಓಕೆನಾ. ಸೊ ಇದು ಒಂದೇನು ಅಂದರೆ ನನ್ನ TP ಇದ್ದಿದ್ದೇ ಬೇರೆ. ಬಟ್ ದ ಥಿಂಗ್ ಏನು ಅಂದರೆ ನನಗೆ ತುಂಬ ಪೇಷನ್ಸ್ ಚೆಕ್ ಮಾಡಿದಂಥ ಟ್ರೇಡ್ ಇದು. ಆ್ಯಂಡ್ ಇನ್ನೊಂದು ನೀವು ನೋಡ್ಬೋದು 1 and 2 ಲಾಟ್ ನಾನು ಹೋಗ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಯಾವತ್ತು ಕಮೆಂಟ್ ಬಂತೋ, ನೀವು ಕಮ್ಮಿ ಕ್ಯಾಪಿಟಲ್ಗೆ ಜಾಸ್ತಿ ಪುಷ್ ಮಾಡ್ತೀರಾ ಬ್ರೋ ಹಾಗೆ ಹೀಗೆ ಅಂತ, ಮೋರ್ ದ್ಯಾನ್ ಮನಿ, ನಾನು ಒಂದು ಪ್ರಾಪರ್ ಎಜುಕೇಷನ್ನ ತಲುಪಬೇಕು ಅಂತ ಇರೋದು. ಸೊ ನಾನು ರಾಂಗ್ ಎಕ್ಸಾಂಪಲ್ ಆಗಬಾರ್ದು ಅಂತ ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಎಲ್ಲ 0.3, 0.1, 0.5, 0.5, 0.3 ಈ ಥರನೇ ಇದೆ. ಸೊ ದಟ್ ನಿಮಗೆ ಒಂದು ಪ್ರಾಪರ್ ಆಗಿ ಲೈಕ್ ಲಾಟ್ ಸೈಜಲ್ಲೂ ನಿಮ್ಗೊಂದು ಐಡಿಯಾ ಕೊಡೋಣ ಅಂತ. ಓಕೆನಾ. ಸೊ ಸೆಲ್ ಟ್ರೇಡು. ಓಕೆ, ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. TP ಇದ್ದಿದ್ದು 4905. ಬಟ್ ನನಗಿದು ಅಷ್ಟು ಲೈಕ್ ಸ್ವಲ್ಪ ಮೈಂಡ್ಗೆ ಕೆಲಸ ಕೊಡ್ತಾ ಇದ್ದಂಥ ಟ್ರೇಡು. ತುಂಬ ಫ್ಲಕ್ಚುಯೇಷನ್ಸ್ಗಳಾಗ್ತಾ ಇದ್ವು. ಐ ಡೋಂಟ್ ವಾಂಟ್, ಯಾಕಂದರೆ ಇನ್ನೊಂದು ಆ ಒಂದು TPಗೆ ಹೋಗಿದ್ದರೆ ಇನ್ನೊಂದು $500 ಬಂದಿರೋದನ್ನು ನೆಕ್ಸ್ಟ್ ಟ್ರೇಡ್ ತೊಗೊಂಡ್ಬಿಟ್ಟು ಅದನ್ನು ನಾನು ಮಾಡಿಬಿಡ್ತೀನಿ $500. ಓಕೆ, ಸೊ ಇದು ನೋಡ್ಕೊಂಡ್ರಲ್ಲ. ಓಕೆ, ಆಮೇಲೆ P&L ಇಲ್ಲ ಅಂತ ಕೇಳಬಾರ್ದು. ಯಾಕೆ ನಾನು P&Lನ ಹೇಳ್ತೀನಿ ಅಂದರೆ, ನಾನು ಹೇಳ್ಕೊಡ್ತಿರೋ ಕಾನ್ಸೆಪ್ಟ್ ನಾನೇ ಅಪ್ಲೈ ಮಾಡಲಿಲ್ಲ ಅಂದರೆ ದೆನ್ ಅದು ಯೂಸ್ಲೆಸ್ ಅದು. ಓಕೆನಾ. ಸೊ ಕ್ಲೋಸ್ ಮಾಡ್ಕೋತೀನಿ, ಹ್ಯಾಂಗ್ ಆಗೋಗ್ಬಿಡುತ್ತೆ. ಓಕೆ, ಇಲ್ಲಿ ಟ್ರೇಡ್ ತೊಗೊಳೋದಕ್ಕೆ ದ ಮೇನ್ ರೀಸನ್ ಏನು. ಸೊ ನಾನು ವಾಲ್ಯೂಮ್ ಪ್ರೊಫೈಲ್ನು ಇವಾಗ ಕನೆಕ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆ, ಸೊ ನೀವು ವಾಲ್ಯೂಮ್ ಪ್ರೊಫೈಲ್ ಸಪ್ರೇಟ್ ವಿಡಿಯೋ ಬರುತ್ತೆ ಅದೆಲ್ಲ ಅಂದ್ಕೊಂಬಿಡಿ. ಎಲ್ಲ ವಿಡಿಯೋದಲ್ಲೂ ಕೂಡ ವಾಲ್ಯೂಮ್ ಪ್ರೊಫೈಲ್ ಇದ್ದೇ ಇರುತ್ತೆ. ಓಕೆ, ಸಿಂಪಲ್ ನೋಡಿ. ಇಲ್ಲಿ ಗೇಮ್ ಚೇಂಜರ್ 15 ಮಿನಿಟ್ಸಲ್ಲಿ ಇದ್ದೀನಿ. ಯಾಕೆ ಅಂದರೆ ಒಂದನ್ನು ನಾನು ಹೇಳ್ಬಿಡ್ತೀನಿ. ಈ ಥರ ಒಂದು ಶಾರ್ಪ್ ಮೂವ್ ಆಗಿದೆಯಲ್ಲ, ನೀವು ನೋಡ್ಬೋದು. ಈ ಥರ ಶಾರ್ಪ್ ಮೂವ್ ಆದಾಗ ನಾನು 5 ಮಿನಿಟ್ಸಲ್ಲಿ ನೋಡೋದಿಲ್ಲ. ರಿವರ್ಸಲ್ ಟ್ರೇಡ್ನ ಮಾಡಬೇಕಾದ್ರೆ 15 ಮಿನಿಟ್ಸಲ್ಲೇ ನೋಡೋದು. ಯಾಕೆ ಅಂದರೆ ತುಂಬ ಅಕ್ಯುರೇಟ್ ಕ್ಯಾಂಡಲ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಲಾಟ್ ಆಫ್ ಟ್ರಾಪ್ಸ್ ಆಗಿ ಇಲ್ಲಿ ಯಾರ್ಯಾರು ಎಂಟರ್ ಆಗಿರ್ತಾರೆ, ಇಲ್ಲೆಲ್ಲ SL ಇಟ್ಟಿದ್ರೆ ಹೊಡೆದ್ಬಿಟ್ಟಿರುತ್ತೆ. ಓಕೆ, ನೀವು 5 ಮಿನಿಟ್ಸಲ್ಲಿ ಎಂಟರ್ ಆದ್ರೂ ಕೂಡ ನಿಮ್ಮ TP ಅಂದರೆ ನಿಮ್ಮ SLಗಳು ಹೋಗ್ಬಿಟ್ಟಿರುತ್ತೆ. ಸೊ ದಟ್ಸ್ ವೈ ಈ ಥರ ಮೂಮೆಂಟ್ ಆದಾಗ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಟ್ರಾಂಗ್ ಮೂಮೆಂಟ್ ಆದಾಗ, ಓಕೆ, ಈ ಥರ ಒಂದು ಸ್ಟ್ರಾಂಗ್ ಮೂಮೆಂಟ್ ಆದಾಗ ಇನ್ ಕೇಸ್ ನಾನು ರಿವರ್ಸಲ್ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಟೈಮ್ ಫ್ರೇಮು 15 ಮಿನಿಟ್ಸಲ್ಲಿರುತ್ತೆ. ನೋಟ್ ಮಾಡ್ಕೊಳ್ಳಿ. ಪದೇ ಇದನ್ನೆಲ್ಲ ನೀವು ಲೈಕ್ ನಾನು ಟ್ರೇಡ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಅಪ್ರೋಚಸ್ನ ಯೂಸ್ ಮಾಡಿದಾಗ ನಿಮಗೆ ತಲೆ ಕೆಟ್ಟು ಹೋಗ್ಬಾರ್ದು. ಯಾಕೆ 15 ಮಿನಿಟ್ಸಲ್ಲಿ ನೋಡ್ತಾ ಇದ್ದಾರೆ, ಯಾಕೆ 3 ಮಿನಿಟ್ಸಲ್ಲಿ ನೋಡ್ತಾ ಇದ್ದಾರೆ ಅಂತ. ಮುಂದೆ ಎವ್ರಿ ಡೇ ಹೋಗ್ತಾ ನಾನು ಅಲ್ಲಿ ಅಪ್ಲೈ ಮಾಡುವಂಥ ಅಪ್ರೋಚಸ್ ನಿಮ್ಗೆ ಹೇಳ್ತೀನಲ್ಲ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸಿಂಪಲ್ 15 ಮಿನಿಟ್ಸಲ್ಲಿ ಅದಕ್ಕೆ ನೋಡಿದ್ದು. ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ಸ್ಗಳು ಆಗ್ತಾ ಇದ್ವು. ಕರೆಕ್ಟಾ. ತುಂಬ ಅಂದರೆ ತುಂಬ. ಒಂದು ಕಾಮನ್ ಸೆನ್ಸ್ನಲ್ಲಿ ಯೂಸ್ ಮಾಡ್ತೀನಿ. ಈ ಥರ ಮೂಮೆಂಟ್ ಆಗಬೇಕಾದ್ರೆ
ಡೆಫಿನೆಟ್ಲಿ ಟ್ರೈನು ಸ್ಟೇಷನ್ನಲ್ಲಿ ನಿಲ್ಲೇಬೇಕು. ಲೆಟ್ಸೆ ಇದು ಸ್ಟೇಷನ್ ಅನ್ಕೊಳ್ಳೋಣ. ಓಕೆ, ಈ ಒಂದು ಸ್ಪೀಡು ಇದನ್ನ ಹಂಸೆ ಅನ್ಕೊಳ್ಳಿ, ಕಾರ್ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಇದು ಹಂಪ್ಸ್. ಓಕೆ, ಹಂಪ್ಸ್ ಹತ್ರ ಬಂತು, ಕಾರು ಸ್ಲೋ ಡೌನ್ ಆಯಿತು. ದೇರ್ ಮೇ ಬಿ ಚಾನ್ಸ್ ಇವಾಗ ಮಾರ್ಕೆಟು ರಿಟ್ರೇಸ್ ಆರು ಆಗಲೇಬೇಕಾ? ಇದು ಕಾಮನ್ ಸೆನ್ಸ್ ನಾನು ಹೇಳ್ತಾ ಇರೋದು. ದೆನ್ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ, ಆರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಕ್ಯಾಚ್ ಮಾಡಬೇಕಾಗಿರೋದು ಈ ರಿಟ್ರೇಸ್ನ ಮಾತ್ರ. ಓಕೆ, ಇವಾಗ ಅಲ್ಲೇ ಟ್ರೇಡ್ ತಗೊಳ್ಳೋದಕ್ಕೆ ಏನು ಬ್ರೋ ಇಂಪಾರ್ಟೆಂಟ್ ಇತ್ತು? ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ಹಾಕೊಳ್ಳಿ. ಓಕೆ, ಸೊ ನಾನು ಇದನ್ನು ನೋಡ್ಬೋದು, ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ನ ಒನಡದಲ್ಲೇ ಚೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನೀವು forex.com ಅಲ್ಲಿ ಚೂಸ್ ಮಾಡ್ಬೋದು. ಓಕೆ, ಅದರಲ್ಲೇ ಅಕ್ಯುರೇಟ್ ಆಗಿರುತ್ತೆ. ಬಟ್ ನಾನು ಇಲ್ಲಿ ಒನಡದಲ್ಲಿ ನೋಡ್ತಾ ಇದ್ದಾಗ ನನಗೆ ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ಇಂಪಾರ್ಟೆಂಟ್ ಸಪ್ಲೈ ಝೋನ್ ಇದೆಯಾ, ಮಾರ್ಕೆಟ್ ನೋಡಿ ಇಲ್ಲಿಂದ ಆಕ್ಚುಯಲ್ ಆಗಿ ಫಾಲ್ ಆಗಿದೆಯಾ, ಕರೆಕ್ಟಾ? ಆಮೇಲೆ ನಾವು ಅನ್ಕೋಬಹುದು ಮಾರ್ಕೆಟು ಇದೇ ಲೈನ್ನ ಬಂದ್ಬಿಟ್ಟು ಟಚ್ ಮಾಡಿ ಬೀಳುತ್ತೆ ಅಂತ ನಾವು ಅನ್ಕೋತೀವಿ. ಬಟ್ ನೋಡಿ ಅಲ್ಲಿ ಟಚ್ಚೇ ಮಾಡಿಲ್ಲ. ಯಾರ್ಯಾರು ಈ ಲೈನ್ನ ಟಚ್ ಮಾಡುತ್ತೆ ಅಂತ ಕಾಯ್ತಾ ಇರ್ತಾರೆ, ಈ ಟ್ರೇಡ್ನ ಮಿಸ್ ಮಾಡ್ಕೋತಾರೆ. ಸೊ ದಟ್ಸ್ ವೈ ಕಾಮನ್ ಸೆನ್ಸ್ನ ಯೂಸ್ ಮಾಡ್ತೀನಿ. ಐ ನೋ ಮಾರ್ಕೆಟ್ ಇವಾಗ ಇಲ್ಲಿಗೆ ಬಂದಾರು ಬೀಳ್ಬೋದು. ಸೊ ದಟ್ಸ್ ವೈ ಸ್ಟಾಪ್ ಲಾಸ್ನ ಇದ್ರ ಹತ್ರ ಇಟ್ಟಿದ್ದೀನಿ. ಓಕೆನಾ? ಈ ಕ್ಯಾಂಡಲ್ ಲೋ, ಈ ಕ್ಯಾಂಡಲ್ ಹೈ ಲೋ ಇಲ್ಲೆಲ್ಲೂ ಇಟ್ಟಿಲ್ಲ, ಇದ್ರ ಮೇಲೆ ಇಟ್ಟಿದ್ದೀನಿ. ಕಾಮನ್ ಸೆನ್ಸ್. ಓಕೆ, ಅಗೇನ್ ಬನ್ನಿ, ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ನ ಹಾಕೊಂಡಲ್ಲ, ಇಲ್ಲಿ ನೋಡ್ಬೋದು ನೀವು, ಈ ಒಂದು ಝೋನಲ್ಲೇ ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ದು ಒಂದು ಲೆವೆಲ್ ಇದೆ. ಸೊ ಅಲ್ಲಿ ತುಂಬ ಅಂದರೆ ತುಂಬ ರಿಜೆಕ್ಷನ್ಸ್ಗಳಾಗ್ತಾ ಇದ್ದಾವೆ. ನಾನು ಈ ಒಂದು ಹ್ಯಾಮರ್ ಆದಾಗಲೇ ನಾನು ತಗೊಳ್ಳಿಲ್ಲ. ಓಕೆ, ಲಾಟ್ ಆಫ್ ರಿಜೆಕ್ಷನ್ಸ್ಗಳು ಯಾವಾಗ ಕಾಣಿಸ್ತು ಅವಾಗ ತಗೊಂಡೆ. ಈ ಲಾಟ್ ಆಫ್ ರಿಜೆಕ್ಷನ್ಸ್ ಇಲ್ಲಿ ನೋಡಿ, ಗ್ರೀನ್ ಲೈನು ಇಲ್ಲೇ ಇತ್ತಲ್ಲ, ಆ ಲೈನ್ ಹತ್ರನೇ ಲಾಟ್ ಆಫ್ ರಿಜೆಕ್ಷನ್ಸ್ಗಳಾಗ್ತಾ ಇದ್ವು. ಓಕೆ, ಸೊ ಅದಕ್ಕೆ ಇಲ್ಲಿ ಪ್ಲಾನ್ ಮಾಡಿದೆ. ಓಕೆ, ಆ್ಯಂಡ್ ಇನ್ನೊಂದನ್ನ ನೀವು ಅಬ್ಸರ್ವ್ ಮಾಡಿ, ನಾನು ಯಾವಾಗಲೂ ಅಷ್ಟೇ ಒಂದು ಹೇಳ್ತಾ ಇರ್ತೀನಿ, ಬೊಲಿಂಜರ್ ಬ್ಯಾಂಡನ್ನ ಟಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಟಚ್ ಮಾಡಿರಲಿಲ್ಲ, ಲೋ ಅಕ್ಯುರೆಸಿ. ಓಕೆ, ದಟ್ಸ್ ವೈ ಬರೀ 0.3 ಅಷ್ಟೇ ತಳ್ಳಿದ್ದು. ಏನಾದ್ರು ಬೊಲಿಂಜರ್ ಬ್ಯಾಂಡಲ್ಲಿ ಈ ಥರ ಆಗಿತ್ತು ಅಂದ್ಕೊಳ್ಳಿ, ಹೈಯರ್ ಲಾಟ್ಸ್ ಹೋಗ್ಬಿಡ್ತಾ ಇದೆ. ಓಕೆನಾ? ಕಾಮನ್ ಸೆನ್ಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಆಯಿತು. ಇವಾಗ ವಾಲ್ಯೂಮ್ ಪ್ರೊಫೈಲಿಗೆ ಬರೋಣ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲಿಂದ ನನಗೆ ಈ ಒಂದು ಟ್ರೇಡಲ್ಲಿ ಕನ್ಫರ್ಮೇಷನ್ ಸಿಕ್ತು. ಬಟ್ ಸ್ಟಿಲ್ ನನಗೆ ಬೊಲಿಂಜರ್ ಬ್ಯಾಂಡೇ ನಾನು ತುಂಬ ಕನ್ಫರ್ಮೇಷನ್ ಯೂಸ್ ಮಾಡ್ಕೊಳ್ಳೋದು ಹೈಯರ್ ಲಾಟ್ಸ್ ಹೋಗೋದಕ್ಕೆ. ಅದು ಈ ಥರ ಒಂದು ಸೆಟಪ್ ಬಂದ್ಬಿಟ್ರಂತೂ ಹೈಯರ್ ಲಾಟ್ಸ್ ಹೋಗ್ಬಿಡ್ತೀನಿ. ಬಟ್ ಈ ಒಂದು ಸೆಟಪ್ ಇಲ್ಲದೆ ಇದ್ದಿದ್ದರಿಂದ ವಾಲ್ಯೂಮ್ ಪ್ರೊಫೈಲಿಂದ ಕನ್ಫರ್ಮೇಷನ್ ಸಿಕ್ಕಿದ್ರೂ ಕೂಡ ಕಮ್ಮಿ ಲಾಟೇ ಹೋದೆ. ಯಾಕಂದರೆ ಕ್ಯಾಪಿಟಲ್ ಕಂಟ್ರೋಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲೇನಾದ್ರು ಎಂಟರ್ ಆದರೆ 1 ಲಾಟ್ ಎಲ್ಲ ಹೋದ್ರೆ ಇಲ್ಲೆಲ್ಲನೂ ಕೂಡ ಕ್ಯಾಪಿಟಲ್ ಫುಲ್ ವೈಪ್ ಆಗೋಗ್ಬಿಡುತ್ತೆ. ದಾಟ್ಸ್ ವೈ ಇಂಪಾರ್ಟೆಂಟು. ಓಕೆನಾ? ಈಗ ವಾಲ್ಯೂಮ್ ಪ್ರೊಫೈಲ್, ವಾಲ್ಯೂಮ್ ಪ್ರೊಫೈಲ್ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನೆಲ್ಲ ಬಿಟ್ಬಿಡಿ. ಇವಾಗ ಈ ವಾಲ್ಯೂಮ್ ಪ್ರೊಫೈಲಲ್ಲಿ ಕ್ಲಸ್ಟರ್ಸ್ಗಳು, ಅದು ಇದು ಮಣ್ಣು ಮಸಿ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಇಲ್ಲ. ವಾಲ್ಯೂಮ್ ಏರಿಯಾ ಹೈ, ವಾಲ್ಯೂಮ್ ಏರಿಯಾ ಲೋ, POC. ಓಕೆ, ಸೊ ಇಲ್ಲಿ ವಾಲ್ಯೂಮ್ ಏರಿಯಾ ಲೋ ಏನಿದೆಯಲ್ಲ, ಈ ವಾಲ್ಯೂಮ್ ಏರಿಯಾ ಲೋ, ಓಕೆ, ಸೊ ಕಂಟ್ರೋಲ್ ಝೆಡ್ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಸುಮ್ಮನೆ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಸುಮ್ಮನೆ ಹಿಂಗೆ ಹಾಕೋತೀನಿ. ಓಕೆನಾ? ಸುಮ್ಮನೆ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಓಕೆ, ಸೊ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ನೋಡಿ, ಕ್ಯಾಂಡಲ್ ಮೇಲೆ ಇಡ್ತಾ ಇದ್ದೀನಿ, ಬರ್ತಾ ಇಲ್ವಾ? ರಿಫ್ರೆಶ್ ಮಾಡಿ, ಕ್ಯಾಂಡಲ್ ಮೇಲೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಓಕೆ, ಇದು ಇನ್ಪುಟ್ಸಲ್ಲಿ ನಂಬರ್ ಅಂತ ಇರುತ್ತಲ್ಲ ಹಾಗೆ ಇರಬೇಕು. 24 ಇದೆ ರೋ ಸೈಜು, ಮಾಡ್ಕೊಳ್ಳಿ ಇದನ್ನು. ಓಕೆ, ಸೊ ಇದು ಡೆಲ್ಟಾ ಇದೆ, ಇದನ್ನು 100 ಮಾಡ್ಕೊಳ್ಳಿ ರೋ ಸೈಜ್ನ. ಓಕೆ, ಇದು 70 ಇರಬೇಕು, ಇದು ಡೆಲ್ಟಾ ಇರಬೇಕು. ಓಕೆ, ಸಿಂಪಲ್. ಓಕೆನಾ? ಇಲ್ಲಿ ಹಾಕೊಂಡ್ರ, ಇದನ್ನ ಹಾಕೊಂಡ್ರ, ಈ 3 ಬಂತು. ಈ ಗ್ರೀನ್ ಲೈನ್ ಏನಿದೆಯಲ್ಲ, ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಮಾಡ್ಕೊಳ್ಳಿ ಬೇಕಾರೆ. ಓಕೆ, ಎಲ್ಲಿ ಸೆಟ್ಟಿಂಗ್ಸ್ ಬಾರಪ್ಪ. ಓಕೆ, ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಬೋದು ಸ್ಟೈಲಲ್ಲಿ ಹೋಗಿ. ಓಕೆ, ಸ್ಟೈಲಲ್ಲಿ ಹೋಗಿ ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೈ, POC 3 ಆನ್ ಆಗಿರಬೇಕು. ಇವೆಲ್ಲ ಏನು ಬೇಡ, ಡೆವಲಪಿಂಗ್ POC ಇವೆಲ್ಲ ಏನು ಬೇಡ. ಇಲ್ಲಿ ಬೇಕಾದ್ರೆ ನಿಮ್ಮ ಕಲರ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಕ್ಯಾಂಡಲ್ ಮೇಲೆ ಹಾಕಿದ್ರೆ ಬರುತ್ತೆ, ಬರ್ತಾ ಇಲ್ವಾ? ಕ್ಯಾಂಡಲ್ ಮೇಲೆ ಹಾಕಿದ್ರು ರಿಫ್ರೆಶ್ ಮಾಡಿ, ಓಕೆ, ರೀಇನ್ಸ್ಟಾಲ್ ಮಾಡಿ, ಈ ಥರ ನೋಡ್ತಾ ಇರಿ. ಓಕೆನಾ? ಸೊ ಬರುತ್ತವಾಗ. ಓಕೆ, ಇವಾಗ ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್. ಓಕೆ, ನಾನು ಇವಾಗ ಎಲ್ಲ ಡ್ರಾಯಿಂಗ್ಸ್ನು ರಿಮೂವ್ ಮಾಡ್ತೀನಿ. ಓಕೆ, ಇವತ್ತು ವಾಲ್ಯೂಮ್ ಏರಿಯಾ ಅಂದರೆ ವಾಲ್ಯೂಮ್ ಪ್ರೊಫೈಲಲ್ಲಿ ಇವತ್ತು ನೀವು ಒಂದು ಲಾಜಿಕ್ಕನ್ನು ಅಂದರೆ ಒಂದು ಸೆಟ್ ಆಫ್ ರೂಲನ್ನ ಕಲಿತಾ ಇದ್ದೀರಾ. ಓಕೆ, ನಾಳೆ ಇನ್ನೊಂದು ಸೆಟ್ ಆಫ್ ರೂಲ್ನ ಕಲಿತೀರಾ. ಓಕೆ, ಅಂದರೆ ಸೇಮ್ ಸೆಟ್ ಆಫ್ ರೂಲ್ಸ್ಗಳೇ ಇರ್ತವೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ವಾಲ್ಯೂಮ್ ಪ್ರೊಫೈಲ್ನ ನೀವೇನು ಹಾಕೋತಿರಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಯಾವಾಗ ಆಗೋದು ಗೊತ್ತಾ? ಲೆಟ್ಸೆ ಇವಾಗ ನೋಡಿ, ಇಲ್ಲಿ ಮಾರ್ಕೆಟು
ಈ ಒಂದು ಸ್ವಿಂಗ್ ಲೋನ ಬೀಟ್ ಮಾಡಿ ರೀಟೆಸ್ಟ್ ಮಾಡಿದೆ. ಕರೆಕ್ಟಾ? ಈ ಒಂದು ಸ್ವಿಂಗ್ ಲೋನ ಬೀಟ್ ಮಾಡಿ ರೀಟೆಸ್ಟ್ ಮಾಡಿದೆ. ಓಕೆ, ಸೊ ಅಂದ್ರೆ ನೀವು ಇವಾಗ ವಾಲ್ಯೂಮ್ ಪ್ರೊಫೈಲ್ನ ಹಾಕೋತಾ ಇದ್ದೀರಾ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲೂ ಅಷ್ಟೇ ಈ ಒಂದು ಲೋನ ಬೀಟ್ ಮಾಡಿ ಹತ್ತತ್ರ ರೀಟೆಸ್ಟ್ ಮಾಡಿದೆ. ಕರೆಕ್ಟಾ? ಇಲ್ಲೂ ಅಷ್ಟೇ ಸ್ವಿಂಗ್ ಲೋನ ಬೀಟ್ ಮಾಡಿ ರೀಟೆಸ್ಟ್ ಮಾಡಿದೆ. ಓಕೆ, ಇವಾಗ ಏನಾದ್ರು ಫಾರ್ ಎಕ್ಸಾಂಪಲ್ ಈ ಒಂದು ಸ್ವಿಂಗ್ ಹೈನ ಬೀಟ್ ಮಾಡಿ ರೀಟೆಸ್ಟ್ ಮಾಡ್ತು ಅಂದ್ರೆ ದೆನ್ ಇವಾಗ ನಿಮ್ಮ ವಾಲ್ಯೂಮ್ ಪ್ರೊಫೈಲ್ ಹೇಗಿರಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗಿರಬೇಕು. ಪರ್ಫೆಕ್ಟಾ? ಸೊ ಇವಾಗ ಈ ಒಂದು ಅಪ್ಸೈಡ್ದು ರೀಟೆಸ್ಟ್ ಆಗಿಲ್ಲ. ಕರೆಕ್ಟಾ? ಸೊ ದಟ್ಸ್ ವೈ ಇವಾಗ ನೋಡಿ ಇಲ್ಲಿಂದ ಫಾಲ್ ಆಗಿದೆ, ದೆನ್ ಈ ಒಂದು ಸ್ವಿಂಗ್ನ ಏನು ಲೋ ಇತ್ತಲ್ಲ ಇದನ್ನ ಬೀಟ್ ಮಾಡಿದೆ. ನೋಡಿ ಈ ಒಂದು ಸ್ವಿಂಗ್ ಲೋ ಇದನ್ನ ಬೀಟ್ ಮಾಡ್ಕೊಂಡು ಹಂಗೆ ಬಂದಿದೆ. ಸೊ ಇವಾಗ ನೀವು ವಾಲ್ಯೂಮ್ ಪ್ರೊಫೈಲ್ನ ಹಾಕೋಬೇಕಾದ್ರೆ ಈ ಒಂದು ಸ್ವಿಂಗ್ನ ಲೋನ ಬೀಟ್ ಮಾಡಿ ರೀಟೆಸ್ಟ್ ಮಾಡಿರೋದ್ರಿಂದ ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆನಾ? ಸೊ ವಾಲ್ಯೂಮ್ ಏರಿಯಾ ಲೋ ಇದಾಗುತ್ತೆ ಅಂದ್ರೆ ಪಾಯಿಂಟ್ ಆಫ್ ಕಂಟ್ರೋಲ್ ಕಂಟ್ರೋಲ್ ಇದಾಗುತ್ತೆ, ಇಲ್ಲಿ ನಿಮಗೆ ವಾಲ್ಯೂಮ್ ಏರಿಯಾ ಲೋ ಆಗುತ್ತೆ. ಓಕೆ, ಇನ್ ಕೇಸ್ ನೋಡಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗ್ತಾ ಇದೆ, ಇಲ್ಲಿಂದ ನೀವು ಟ್ರೇಡ್ ಮಾಡಬೇಕು ಅಪ್ಸೈಡ್ಗೆ ಅಂದ್ರೆ ವಾಲ್ಯೂಮ್ ಏರಿಯಾ ಲೋ ಅಲ್ಲಿ ಯಾವಾಗಲೂ ಕೂಡ ಅಪ್ಸೈಡ್ಗೆ ಟ್ರೇಡ್ ಮಾಡೋ ಪ್ಲಾನ್ ಮಾಡಬೇಕು. ಅಂದ್ರೆ ಇಲ್ಲಿ ನೀವು ಈ ಟ್ರೇಡ್ನ ಬ್ರೇಕ್ ಆದಾಗ ಈ ತರ ಎಲ್ಲ ಟ್ರೇಡ್ ಮಾಡೋಕೆ ಹೋಗ್ಬಾರ್ದು. ಬ್ರೇಕ್ ಆಗಿ ರೀಟೆಸ್ಟಿಗೆ ಬಂದಾಗ ಮಾತ್ರ ಈ ಲೆವೆಲ್ಸ್ಗಳ ಹತ್ರ ಟ್ರೇಡ್ ಮಾಡಬೇಕು. ವಾಲ್ಯೂಮ್ ಏರಿಯಾ ಹೈ ಆರೋ ಆಗಿರಲಿ, ಪಾಯಿಂಟ್ ಆಫ್ ಕಂಟ್ರೋಲ್ ಆರೋ ಆಗಿರಲಿ, ವಾಲ್ಯೂಮ್ ಏರಿಯಾ ಲೋ ಆರೋ ಆಗಿರಲಿ, ಬ್ರೇಕ್ ಮಾಡಬೇಕು, ರೀಟೆಸ್ಟ್ ಮಾಡಬೇಕು. ಓಕೆ, ಅಂಡ್ ಇನ್ನೊಂದೇನು ಅಂದ್ರೆ ಹಾಗೆ ಟ್ರೇಡ್ ಮಾಡಬೇಕು ಅಂದ್ರೆ ನೀವು ಕ್ಯಾಂಡಲ್ಸ್ಗಳನ್ನ ರೀಡ್ ಮಾಡಬೇಕು. ಮುಂದೆ ಹೋಗ್ತಾ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ನಿಮಗೆ ಈ ಒಂದು ಅಪ್ಸೈಡ್ ಏನ್ ಮೂವ್ಮೆಂಟ್ ಆಗಿದೆಯಲ್ಲ ನೋಡ್ಬೋದು, ಈ ವಾಲ್ಯೂಮ್ ಪ್ರೊಫೈಲ್ ಲೋ ಇಂದ ಈ ಒಂದು ಅಪ್ಸೈಡ್ನ ನೀವು ಕ್ಯಾಚ್ ಮಾಡ್ಬೋದು. ಬಟ್ ಇವಾಗ ಬರೋದು ಈ ಒಂದು ಸೆಲ್ ಟ್ರೇಡ್ಗೆ. ಓಕೆ, ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟು ಬ್ರೇಕ್ ಮಾಡ್ತು, ರೀಟೆಸ್ಟ್ ಮಾಡ್ತು. ಕರೆಕ್ಟಾ? ಸಿ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಫಾಲ್ ಆಗ್ತಾ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲನ್ನು ನಾನು ಇದನ್ನು ಸ್ವಿಂಗ್ ಲೋ ಬ್ರೇಕ್ ಆಗ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. ವಾಲ್ಯೂಮ್ ಪ್ರೊಫೈಲ್ನ ಇಲ್ಲಿಂದ ಇಲ್ಲಿ ತನಕ ಹಾಕೋತೀನಿ. ಓಕೆ, ಅಬ್ಸರ್ವ್ ಮಾಡಿ ಪಿನ್ ಪಾಯಿಂಟ್ ಲೆವೆಲ್ ವಾಲ್ಯೂಮ್ ಏರಿಯಾ ಹೈಯಲ್ಲಿ. ಓಕೆ, ನೀವು ಅನ್ಕೋಬಹುದು ನೋಡಿ ಏನಾದ್ರು ಇದು ಬ್ರೇಕ್ ಮಾಡಿದಿದ್ರೆ ದೆನ್ ಒಳಗಡೆ ಬರೋದಕ್ಕೆ ನೋಡಿ. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲೆಲ್ಲ ಟ್ರೆಂಡ್ನೆಲ್ಲ ಅನಲೈಸ್ ಮಾಡಿ, ಗೊತ್ತಾಯ್ತಾ? ಸೊ ಪಿನ್ ಪಾಯಿಂಟ್ ಲೆವೆಲ್ ನೀವು ನೋಡ್ಬೋದು ಇಲ್ಲಿ ವಾಲ್ಯೂಮ್ ಪ್ರೊಫೈಲು. ಸೊ ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ರಿ. ಬ್ರೋ ಕೇಳ್ಬೋದು, ಯಾಕೆ ಬ್ರೋ ಇಲ್ಲಿಂದನೇ ಇಲ್ಲಿಗೆ ಹಾಕೋಬೋದಿತ್ತಲ್ಲ? ಸಿ ಮ್ಯಾಕ್ಸಿಮಮ್ ನೋಡಿ, ಈಗ ಮಾರ್ಕೆಟು ಬ್ರೇಕ್ ಮಾಡಿದೆ, ಕರೆಕ್ಟಾ? ರೀಟೆಸ್ಟ್ ಮಾಡಿದೆ. ಸೊ ಇಲ್ಲೇನಾದ್ರೂ ನಿಮಗೆ ಈ ತರ ಮೂಮೆಂಟ್ ಮಾಡ್ತಾ ಇದ್ರೆ ದೆನ್ ಅವಾಗ ನೀವು ಇಲ್ಲಿಂದ ಹಾಕೊಬಹುದು. ಓಕೆ, ಬಟ್ ಇಲ್ಲಿ ನೋಡ್ಬೋದು ಈ ರೀಸೆಂಟ್ ಸ್ವಿಂಗ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಸ್ವಿಂಗ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಇವಾಗ ಮಾರ್ಕೆಟ್ ಇಲ್ಲಿ ನೋಡಿ ಇಲ್ಲಿಗೆ ಈ ಒಂದು ಲೆವೆಲ್ಗೆ ಬಂತು ಅನ್ಕೊಳ್ಳೋಣ. ಓಕೆ, ಸೊ ಈ ಒಂದು ಲೆವೆಲ್ಗೆ ಬಂತು ಅನ್ಕೊಳ್ಳೋಣ. ಮಾರ್ಕೆಟು ಇವಾಗ ಇಲ್ಲಿ ರೀಟೆಸ್ಟ್ ಮಾಡ್ತು ಅನ್ಕೊಳ್ಳೋಣ, ಯಾವುದೋ ಒಂದು ಗ್ರೀನ್ ಕ್ಯಾಂಡಲ್ ನಿಮ್ಗೆ ಕಾಣಿಸ್ಕೋತು ಅನ್ಕೊಳ್ಳಿ. ಅವಾಗ ನೀವೇನು ಮಾಡಬೇಕು ಅಂದರೆ ಈ ಒಂದು ಅಪ್ ಮೂಮೆಂಟಿಗೆ ಹಾಕಬೇಕು. ದೇರ್ ಮೇ ಬಿ ಚಾನ್ಸ್ ಅಲ್ವಾ ಇದು ರೀಟೆಸ್ಟ್ ಮಾಡಿ ಮೇಲೆ ಹೋಗ್ಬೋದು. ಸೊ ಅವಾಗ ನೀವು ನಿಮ್ಮ ಒಂದು ವಾಲ್ಯೂಮ್ ಪ್ರೊಫೈಲ್ನ ಇಲ್ಲಿಂದ ತೆಗೆದು ಇಲ್ಲಿಗೆ ಹಾಕೋಬೇಕು. ಅವಾಗ ನೋಡಿ ಎಲ್ಲರೂ ಇಲ್ಲಿ ರೀಟೆಸ್ಟಿಗೆ ಪ್ಲಾನ್ ಮಾಡ್ತಾ ಇದ್ರೆ ಟ್ರೇಡ್ನ, ನಾನು ಈ ಝೋನಲ್ಲಿ ಬೈ ಟ್ರೇಡ್ಗೆ ಪ್ಲಾನ್ ಮಾಡ್ತಾ ಇರ್ತೀನಿ. ಸಿಂಪಲ್. ಸೊ ಇಲ್ಲಿರೋರೆಲ್ಲ ಟ್ರ್ಯಾಪ್ ಆಗ್ತಾರೆ, ನಾನು ಇಲ್ಲಿ ಸೇಫ್ ಆಗ್ತೀನಿ. ಓಕೆ, ಅದೇ ಏನಾದ್ರು ಈ ತರ ಬೀಟ್ ಮಾಡ್ಕೊಂಡು ಬಂದ್ಬಿಡ್ತು ಅನ್ಕೊಳ್ಳಿ, ಒಳಗಡೆ ಬಂದ್ಬಿಡ್ತು ಅಂದ್ರೆ ಅವಾಗ ನಮ್ಗೆ ಈ ಒಂದು ಸ್ವಿಂಗ್ ಇಂಪಾರ್ಟೆಂಟ್ ಆಗಲ್ಲ. ರೀಸೆಂಟ್ ನೋಡಿ ಇದನ್ನ ಬ್ರೇಕ್ ಮಾಡಿರುತ್ತೆ, ಈ ಒಂದು ಸ್ವಿಂಗ್ ಲೋನ ಬ್ರೇಕ್ ಮಾಡಿ ಹಿಂಗ್ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳೋದಕ್ಕೆ ಪ್ಲಾನ್ ಮಾಡಬೇಕು. ಓಕೆ, ಸೊ ವಿಡಿಯೋ ಇದಾಗೋಗಿದೆ. ಓಕೆ, ಸೊ ಇದು ಒಂದು ಪಾಯಿಂಟ್ ಅಷ್ಟೇನೇನೆ. ಓಕೆ, ಇನ್ನ ಎಷ್ಟೋ ಅಪ್ರೋಚಸ್ಗಳಿದಾವೆ, ಅವೆಲ್ಲಾನು ಕೂಡ ಲೈವ್ ಟ್ರೇಡ್ಸ್ ಅಲ್ಲಿ ಹೋಗ್ತಾ ಹೇಳ್ಕೊಡ್ತಾನೆ. ಸಿ ಇಲ್ಲಿ ಹಾಕೋತೀನಿ, ಅವಾಗ ಈ ಲೆವೆಲ್ ಒಳಗಡೆ ಬಂದು ರೀಟೆಸ್ಟ್ಗೆ ಟ್ರೇಡ್ಸ್ಗಳಾಗಿರ್ಬೋದು. ಸೊ ಈ ಲೆವೆಲ್ಸ್ಗಳ ಹತ್ರ ರೀಟೆಸ್ಟ್ಗೆ ಪ್ಲಾನ್ ಮಾಡ್ತೀನಿ, ಅಷ್ಟೇ ಸಿಂಪಲ್.
ಓಕೆ, ಇವಾಗ ಸದ್ಯಕ್ಕೆ ನಾನು ಈ ಟ್ರೇಡ್ನ ತಗೊಳ್ಳೋದಕ್ಕೆ ಇಲ್ಲಿಂದ ಹಾಕೊಂಡೆ. ಇನ್ ಕೇಸ್ ಇವಾಗ ನೋಡ್ತೀನಿ, ಓಕೆ, ಇನ್ ಕೇಸ್ ಇಲ್ಲೇನಾದ್ರು ರೀಟೆಸ್ಟ್ ಕಾಣಿಸ್ತಾ ಇತ್ತು ಅಂದ್ರೆ, ನನಗೆ ರೀಟೆಸ್ಟ್ ಕಾಣಿಸ್ತಾ ಇತ್ತು ಅಂದ್ರೆ, ಇವಾಗ ರೀಟೆಸ್ಟ್ ಕಾಣಿಸ್ತಾ ಇತ್ತು ಅಂದ್ರೆ ಮಾರ್ಕೆಟ್ ಹಿಂಗ್ ಬಂದು ಫಾಲ್ ಆಗಿ ಇದನ್ನ ರೀಟೆಸ್ಟ್ ಮಾಡ್ತು ಅನ್ಕೊಳ್ಳೋದು, ಒಂದು ಹ್ಯಾಮರ್ ಗಿಮರ್ ಏನಾರು ಆಯ್ತು ಅಂದ್ರೆ ಅವಾಗ ಏನ್ ಮಾಡ್ತೀನಿ ಗೊತ್ತಾ, ನಾನು ಇಲ್ಲಿ ಟ್ರೇಡ್ ತಗೊಳ್ಳ. ಯಾಕೆ ಅಂದ್ರೆ ಟ್ರೆಂಡ್ ಡೌನ್ ಇರುತ್ತೆ, ಸೊ ಡೇಂಜರ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಓಕೆ, ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಓಕೆ, ಈ ಲೆವೆಲ್ ಇಂಪಾರ್ಟೆಂಟ್. ಓಕೆ, ಇನ್ ಕೇಸ್ ಹಿಂಗೆ ಬಂದು 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 ಇಲ್ಲಿ ಸ್ವೀಪ್ ಆಗೋದು ಆರ್ ಇಲ್ಲಿ ಬ್ರೇಕ್ ಆಗೋದು ವಿತ್ EMA, ಇದನ್ನ ಟ್ರೇಡ್ ಮಾಡ್ತೀನಿ ಬೈ ಸೈಡ್ಗೆ. ಇಲ್ಲಿಂದ ಇಲ್ಲಿ ತನಕ ಯಾವುದೇ ಬೈ ಟ್ರೇಡ್ಸ್ಗಳನ್ನ ನೋಡೋದಕ್ಕೆ ಹೋಗಲ್ಲ ನಾನು. ಇನ್ ಕೇಸ್ ಇದು ಬ್ರೇಕ್ ಆಗಿ ಹೋಯ್ತು ಅನ್ಕೊಳ್ಳೋಣ, ಓಕೆ, ಇದು ಬ್ರೇಕ್ ಆಗಿ ಹೋಯ್ತು ಅನ್ಕೊಳ್ಳೋಣ, ಆವಾಗ ವಾಲ್ಯೂಮ್ ಪ್ರೊಫೈಲ್ನ ಇಲ್ಲಿಂದ ಈ ಬ್ರೇಕ್ ಆಗಿ ಹೋಗಿ ಬೀಳ್ತಾ ಇರುತ್ತಲ್ಲ ಇಲ್ಲಿಗೆ ಹಾಕೋತೀನಿ. ಓಕೆ, ಸೊ ನೆನ್ನೆದು ಅಷ್ಟೇ, ನೆನ್ನೆದು ಇಲ್ಲಿ ನೋಡಿ, ಬನ್ನಿ ಇಲ್ಲಿ ಈ ಒಂದು ಫಾಲ್ ಏನಿತ್ತಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಕೆಟ್ ನೋಡಿ ಇಲ್ಲಿಂದ ಬ್ರೇಕ್ ಆಯಿತು, ಒಂದೇ ಸಡನ್ ಆಗಿ ಫಾಲ್ ಆಯಿತು. ಓಕೆ, ಸೊ ಯಾವಾಗ ನೀವು ಸಡನ್ ಫಾಲ್ ಸಡನ್ ರೈಸ್ ನೋಡ್ತಿರಲ್ಲ ವಾಲ್ಯೂಮ್ ಪ್ರೊಫೈಲ್ಗೆಲ್ಲ, ಅದು ಇಷ್ಟವಾದ ಜಾಗ ನೀವು ಮಾರ್ಕ್ ಮಾಡೋದಕ್ಕೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಇಲ್ಲಿ, ಓಕೆ, ಸಡನ್ ಇಲ್ಲಿಂದ ಬ್ರೇಕ್ ಮಾಡ್ಕೊಂಡು ಫಾಲ್ ಆಯಿತು. ಓಕೆ, ಸೊ ನಾನು ಇವಾಗ ವಾಲ್ಯೂಮ್ ಪ್ರೊಫೈಲ್ ಹಾಕೋಬೇಕು ಅಂದರೆ ಸಿಂಪಲ್ ನೋಡಿ, ವಾಲ್ಯೂಮ್ ಪ್ರೊಫೈಲ್ ಕ್ಲಿಕ್ ಮಾಡ್ತೀನಿ. ಇಲ್ಲೆಲ್ಲದಕ್ಕಿಂತ ರೀಸೆಂಟ್ ಸ್ವಿಂಗು ಇದೇ ಇರೋದು, ಸ್ವಿಂಗ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಅಬ್ಸರ್ವ್ ಮಾಡಿ ವಾಲ್ಯೂಮ್ ಏರಿಯಾ ಲೋ ಇಲ್ಲಿದೆ. ಓಕೆ, ವಾಲ್ಯೂಮ್ ಏರಿಯಾ ಲೋ ಇದೆ. ಸೊ ನಾನು ಹೇಳಿದ್ನಲ್ಲ ಯಾವಾಗಲೂ ಕೂಡ ರೀಟೆಸ್ಟ್ಗಳಿಗೆ ಪ್ಲಾನ್ ಮಾಡಬೇಕು ಅಂತ. ವಾಲ್ಯೂಮ್ ಏರಿಯಾ ಲೋ ಬ್ರೇಕ್ ಆಯಿತು, ರೀಟೆಸ್ಟಿಗೆ ಟ್ರೇಡು. ಸಿಂಪಲ್, ಈ ಲೆವೆಲ್ಸ್ಗಳು ರೆಸಿಸ್ಟೆನ್ಸ್ ಸಪೋರ್ಟ್ ಥರ ಆಕ್ಟ್ ಆಗ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗ. ಬಟ್ ನಾನಿಲ್ಲಿ ಏನು ನೋಡ್ತೀನಿ ಅಂದರೆ ಇಂಪಾರ್ಟೆಂಟ್ ಇನ್ ಕೇಸ್ ಸ್ಕ್ಯಾಲ್ಪ್ ಮಾಡ್ತಾ ಇದ್ರೆ ಈ ವಾಲ್ಯೂಮ್ ಏರಿಯಾ ಲೋಗಳಲ್ಲಿ ಅಂದರೆ ಲೈಕ್ ಬೈ ಸೈಡ್ ಟ್ರೇಡ್ಸ್ಗಳನ್ನ ಪ್ಲಾನ್ ಮಾಡೋದಕ್ಕೆ ನೋಡ್ತೀನಿ. ಇನ್ ಕೇಸ್ ಬ್ರೇಕ್ ಆಯಿತು ಅಂದರೆ ರೀಟೆಸ್ಟ್. ಇವಾಗ ಇಲ್ಲಿ ನೋಡಿ, ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು. ಓಕೆ, ಮಾರ್ನಿಂಗ್ ಇದು ರಾತ್ರಿ ಇದು ಬಿಟ್ಬಿಡೋಣ. ಓಕೆ, ಈ ಫಾಲ್ ಏನಿತ್ತಲ್ಲ ಅರೌಂಡ್ ಮಧ್ಯಾಹ್ನ. ಓಕೆ, ಮಧ್ಯಾಹ್ನ ಸಿಂಪಲ್ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ನೋಡಿ ಮಾಡ್ಕೊಂಡು ಹೋಗ್ತಾ ಇದೆ, ಹೈಯರ್ ಹೈ ಮಾಡ್ಕೊಂಡು ಹೋಗ್ತಾ ಇದೆ, ಇಲ್ಲಿದೆ. ಕರೆಕ್ಟಾ? ಸೊ ನಿಮಗೆ ಈ ಒಂದು ಫಾಲ್ ಇಲ್ಲಿಂದ ಫಾಲ್ ಆಗುತ್ತೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದೆ. ಕರೆಕ್ಟಾ? ಸೊ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ. ಸಿಂಪಲ್, ಇಲ್ಲಿ ನೋಡಿ. ಓಕೆ, ಅಬ್ಸರ್ವ್ ಮಾಡಿ, ಫೇಲ್ ಆಯಿತು, ರೀಟೆಸ್ಟ್ ಮಾಡ್ತು. ಇನ್ ಕೇಸ್ ಇಲ್ಲೇನಾದ್ರು ನಿಮಗೆ ಲೆಟ್ಸೆ ಇವಾಗ ನೋಡಿ, ಇಲ್ಲಿ ನೋಡಿ, ಈ ಲೆವೆಲ್ ಜೊತೆಗೆ EMA ಬ್ರೇಕ್ ಆಯಿತು ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಈ ಲೆವೆಲ್ ಜೊತೆಗೆ EMA ಬ್ರೇಕ್ ಆಯಿತು ಅಂದ್ಕೊಳ್ಳೋಣ. ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ ಒಂದು ಸ್ಟ್ರಾಂಗ್ ಎಂಟ್ರಿ ಇರುತ್ತೆ, ಬಟ್ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಸೊ ದಟ್ಸ್ ವೈ ಈ ಒಂದು ಬ್ರೇಕ್ಔಟ್ಸ್ಗಳು, ಈ ವಾಲ್ಯೂಮ್ ಏರಿಯಾ ಲೋನ ಈ ಥರ ಎಲ್ಲ ಮೂವ್ ಆಗಿ ಬಂದು ಬ್ರೇಕ್ಔಟ್ ಮಾಡೋದು, ಇವೆಲ್ಲ ಟ್ರೇಡ್ ಮಾಡಬೇಡಿ, ರೀಟೆಸ್ಟಿಗೆ ಟ್ರೇಡ್ ಮಾಡಿ. ಓಕೆ, ಇನ್ ಕೇಸ್ ಕೆಳಗಡೆಯಿಂದ ಬ್ರೇಕ್ ಆಗ್ತಾ ಇದೆ ಅಂದರೆ ರೀಟೆಸ್ಟಿಗೆ ಟ್ರೇಡ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಓಕೆನಾ? ಸಿಂಪಲ್. ಓಕೆ, ನಾನಿವಾಗ ಹೇಳಿದ್ನಲ್ಲ, ಸೊ ನಾನು ನೋಡೋದು ಹಾಗೇನೇನೆ. ಇನ್ ಕೇಸ್ ಇವಾಗ ಸಿಂಪಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸೊ ದಟ್ ಇನ್ನೂ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಯಾವ್ದಾದ್ರು ಒಂದು ದಿನ ತಗೊಳ್ಳೋಣ. ಬನ್ನಿ. ಮಾರ್ಕೆಟ್ ನೋಡಿ ಇಲ್ಲಿಂದ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ. ಕರೆಕ್ಟಾ? ಇಲ್ಲಿಂದ ನೋಡಿ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ, ದೆನ್ ರೀಟ್ರೇಸ್ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ ಕೇಸ್ ನಾನು ಇಲ್ಲೆಲ್ಲಾದ್ರೂ ಟ್ರೇಡ್ ತಗೋಬೇಕು ಅಂತ ಅನ್ಕೊಳ್ಳೋಣ, ಏನೋ ಒಂದು ಪ್ಲಾನ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳೋಣ. ಇಲ್ಲಿಂದ ಶಾರ್ಪ್ ಮೂವ್ ಆಗಿ ಬಂದಿದೆ, ಈ ಲೆವೆಲ್ ಹತ್ರ ರೀಟ್ರೆಸ್ ಆಗಿದೆ. ಇವಾಗ ಹೇಳಿದ್ನಲ್ಲ ಆ ಸಿನಾರಿಯೋ ಇವಾಗ ನಾನು ಲೈವ್ ಮಾರ್ಕೆಟಲ್ಲಿ ತೋರಿಸ್ತಾ ಇದ್ನಲ್ಲ. ಸೊ ಇವಾಗ ನಾನು ಸಿಂಪಲ್ ವಾಲ್ಯೂಮ್ ಪ್ರೊಫೈಲ್ನ ಹಾಕೋತೀನಿ. ಸೊ ಇಲ್ಲಿಂದ ಇಲ್ಲಿಗಲ್ವಾ, ಇಲ್ಲಿಗೆ ಹಾಕೋತೀನಿ. ಓಕೆ, ಒಂದನ್ನು ಅಬ್ಸರ್ವ್ ಮಾಡಿ ನೀವು, ಈ ವಾಲ್ಯೂಮ್ ಏರಿಯಲ್ಲೂ ಅಬ್ಸರ್ವ್ ಮಾಡಿದ್ರಾ ಬ್ರೇಕ್ಔಟ್ ಆಯ್ತಾ? ನಾನು ಅವಾಗಲೇ ಹೇಳಿದ್ನಲ್ಲ ವಿತ್ EMA ಬ್ರೇಕ್ಔಟ್ ಆಯ್ತಾ? ವಿತ್ EMA ಈ ಒಂದು ಏರಿಯಾನ ಬ್ರೇಕ್ಔಟ್ ಮಾಡಿದ್ಯಾ? ವೇಟ್ ಫಾರ್ ದ ರೀಟೆಸ್ಟ್ ಅಂಡ್ ಟ್ರೇಡ್, ಬೂಮ್, ರಾಕೆಟ್. ಓಕೆ, ಇಲ್ಲಿ ಬನ್ನಿ, ವಾಲ್ಯೂಮ್ ಏರಿಯಾ ಲೋ, ಅಬ್ಸರ್ವ್, ಬೂಮ್. ಓಕೆ, ಯಾವಾಗಲೂ ಅಷ್ಟೇ ಏನು ಮಾರ್ಕ್ ಮಾಡ್ತಾ ಇರ್ತೀರಾ ವಾಲ್ಯೂಮ್ ಪ್ರೊಫೈಲ್ನ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಲೆಟ್ಸೆ ಮಾರ್ಕೆಟ್ ಇವಾಗ ಹಿಂಗೆ ಫಾಲ್ ಆಗ್ತಾ ಇತ್ತು ಅಂದ್ಕೊಳ್ಳಿ. ಓಕೆ, ಈ ಲೋನ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಹಿಂಗೆ ಹೋಗ್ತಾ ಇರುತ್ತೆ. ಸೊ ಅವಾಗ ಈ ಸ್ವಿಂಗಿಂದ ಇಲ್ಲಿರುತ್ತಲ್ಲ ಇಲ್ಲಿಗೆ ಹಾಕೋಬೇಕು. ಅಪ್ ಹೋಗ್ತಾ ಇದ್ರೆ ಇನ್ ಕೇಸ್ ರೀಟೆಸ್ಟ್ ಮಾಡೋದಕ್ಕೆ ಬಂತು ಅಂದ್ಕೊಳ್ಳಿ,
ಓಕೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಹಿಂಗೆ ಅಪ್ ಹೋಗಿ ಹಿಂಗೆ ಹೋಗಿ ಇದನ್ನ ಬ್ರೇಕ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ. ಆವಾಗ ಚೂಸ್ ದಿಸ್, ಸಿಂಪಲ್.